ಎಲ್ರಿಗೂ ನನ್ನ ಹೊಸ ವಿಡಿಯೋಗೆ ಸ್ವಾಗತ. ನಾನು ವಿಡಿಯೋ ಮಾಡ್ತಿದ್ದೀನಿ ಅನ್ಕೊಂಡು ಇವರು ಮಕ್ಕ ತೋರಿಸದೇ ಇರೋರು ಇವರು. ಕಾಲೇಜ್ ಮುಗಿಸ್ಕೊಂಡು ಇವಾಗ ನಾವು ಎಲ್ಲಿಗೆ ಹೋಗ್ತಿದೀವಿ ಅಂದ್ರೆ ಕಾರವಾರ ಕೋಡಿಬಾಗಿನ ಬಿಗ್ ಸೇಲ್ ನಡೀತಾ ಇದೆ, ಅದಕ್ಕೆ ಹೋಗ್ತಾ ಇದ್ವಿ. ಹಾಗೆ ಮಾತಾಡ್ತಾ ಹೊರಟ್ವಿ. ಹಾಸ್ಟೆಲ್ ಅಲ್ಲಿ ಕೂಡ ಬೋರ್ ಆಗ್ತಾಯಿತ್ತು, ಅದಕ್ಕೆ ಹೊರಗಡೆ ಹೋಗ್ತಾ ಇದ್ವಿ. ಕೋಳಿ ತನ್ನ ಮರಿಗಳ ಜೊತೆ ಮೇಯ್ತಾ ಇತ್ತು. ಹಾಗೆ ನಮ್ಮ ಫ್ರೆಂಡ್ ಹೋಗಿ ಸ್ಕೂಟಿ ತಗೊಂಡ್ ಬಂದ. ನಾನು ವಿಡಿಯೋ ಶೂಟ್ ಮಾಡೋದನ್ನ ನೋಡ್ಕೊಂಡು ಇವನು ಮಕ್ಕ ಮುಚ್ಕೊಳ್ತಿದ್ದ. ಸ್ವಲ್ಪ ನಾಚಿಕೆ ಸ್ವಭಾವ ಜಾಸ್ತಿ ಇವನಿಗೆ. ಹಾಗೆ ನಮ್ಮ ಸ್ಕೂಟಿ ತಗೊಂಡ್ ಬಂದ. ಹಾಗೆ ಹತ್ಲಿಕ್ಕೆ ಹೋದ್ವಿ. ನೀವು ಕುಂದ್ರ ಹಂಗ ಮಾಡ್ಬೇಡ್ರಿ. ನೀ ಲಾಸ್ಟ್ ಬಾ ತಡಿಲಿ ಕಾಲು ನಡಿ ಹೋಗ ತಡಿಲಿ ನಾಪನ. ಹಾಗೆ ತಂಪಾಗಿ ಹೊಂಡಿವಿ ಗಾಯ್ಸ್. ಗಾಡಿ ಸರಿ ಹೊಡಕ್ ಬರ್ತೈತಿಲ್ಲ ತಮ್ಮ. ಹಾಗೆ ಫನ್ ಮಾಡ್ತಾ ಹೊರಟಿ. ಟ್ರಿಬಲ್ ರೈಡ್ ಹೋಗೋದು ತಪ್ಪು ಅಂತ ಗೊತ್ತಿದ್ರು ನಾವು ರಾಂಗ್ ರೂಟ್ ಅಲ್ಲಿ ಹೋಗ್ತಾ ಇದ್ದೇವೆ. ಮತ್ತೆ ಪೊಲೀಸರ ಕೈಲಿ ಸಿಕ್ಕಾಕೊಂಡು ಫೈನ್ ಕಟ್ಟೋದು ಯಾಕೆ ಅಂತ ನಾವು ಕೂಡ ಎಲ್ಲಾ ಕಡೆ ಯೋಚನೆ ಮಾಡಿರ್ತೇವೆ. ಮೊನ್ನೆ ನಮ್ಮ ಫ್ರೆಂಡ್ ಹೊಸ ಸ್ಕೂಟಿ ತಗೊಂಡಿದ್ದ. ಅದ್ರ ಫಸ್ಟ್ ಸರ್ವಿಸ್ ಕೂಡ ಮಾಡಲಿಲಾಗಿತ್ತು. ಸರ್ವಿಸ್ ಮಾಡ್ಬೇಕಂದ್ರೆ 1000 ಕಿಲೋಮೀಟರ್ ಕಂಪ್ಲೀಟ್ ಮಾಡ್ಬೇಕಿತ್ತು ಅವನು. ಅದು ಅವನಿಗೂ ಯೂಸ್ ಆಗ್ತದೆ, ಮತ್ತೆ ನಮಗೂ ಕೂಡ ತಿರ್ಗಾಡ್ದಂಗ ಆಗ್ತಿದೆ ಅಂತ ಹೊರಟ್ವಿ. ಲೆಫ್ಟ್ ರೈಟ್ ಅಂತ ನೋಡ್ತಾ ಗಾಳಿಯಲ್ಲಿ ತೇಲಾಡ್ತಾ ಪೊಲೀಸರನ್ನ ನೋಡ್ತಾ ಹೊರಟ್ವಿ. ಮತ್ತೊಂದು ಹೇಳ್ಬೇಕಂದ್ರೆ ಫ್ರೆಂಡ್ ಜೊತೆ ಫನ್ ಮಾಡೋ ಮಜಾ ಬೇರೆ ಲೆವೆಲ್ ಆಗೇ ಇರುತ್ತೆ. ಟ್ರಿಬಲ್ ರೈಡ್ ಪೊಲೀಸರು ನೋಡ್ಕೊಡ್ಲಿ ನಮ್ಮ ಫ್ರೆಂಡ್ ಒಡೆ ಸ್ಪೀಡ್ಗೆ ಎಲ್ಲಿ ಬೇಕಂದ್ ಗಾಳಿ ತಂಪು. ಜಂಪ್ ಗಾಡಿ ಹೊಡ್ಯಾಕ್ ಬರ್ತೈತಿಲ್ಲ, ಎಲ್ಲೆಲ್ಲಿಂದ ಬರ್ತಾರಪ್ಪ. ಹೈವೇ ದಾರಿ ಹತ್ತಿದ ತಕ್ಷಣ ಹೊಡೆಯೋ ಸ್ಪೀಡ್ ನೋಡ್ರಿ ಗಾಯ್ಸ್. ಪಾಪ ರಾಂಗ್ ರೂಟಲ್ಲಿ ಎಲ್ಲರೂ ಹೋಗ್ತಾರೆ, ಇವನು ಕೂಡ ರಾಂಗ್ ರೂಟಲ್ಲಿ ಹೋಗ್ತಾ ಇದ್ದಾನೆ, ಅದು ಸ್ಪೀಡ್ ಆಗಿ. ಹಾಗೆ ರಸ್ತೆ ಬಾಜು ಫಿಶ್ ಮಾರ್ತಾ ಇದ್ರು, ನೋಡ್ತಾ ಹೋದ್ವಿ. ನಾವು ನೋಡಿದ್ರೆ ಬಿಗ್ ಸೇಲ್ ನಡೀತಾ ಇದೆ ಅಂದ್ಕೊಂಡ್ ಬಂದ್ರೆ ಎಲ್ಲಿ ನೋಡಿದ್ರೆ ಬಿಗ್ ಸೇಲ್ ಬಂದಾಗಿತ್ತು. ಅದಕ್ಕೆ ಮತ್ತೆ ರಿಟರ್ನ್ ಹೊರಟ್ವಿ. ನಮ್ಮ ಡ್ರೈವರ್ಗೆ ಹೆಲ್ಮೆಟ್ ಹಾಕೊಂಡು ಸಾಕಾಯ್ತು ಅನ್ನೋ ಅದಕ್ಕೆ ಹೆಲ್ಮೆಟ್ ಚೇಂಜ್ ಮಾಡ್ಕೊಂಡ. ಅದು ನಾನು ನೋಡಿದ್ರೆ ಇವನು ಹೆಲ್ಮೆಟ್ಗೆ ಹೊಡಿತಿದ್ದೇನೆ. ನಾವೇ ಸ್ಪೀಡ್ ಅಂದ್ರೆ ನಮ್ಗಿಂತ ಆಟೋ ಸ್ಪೀಡ್ ಹೋಗ್ತಾ ಇತ್ತು. ಏಕೆ ಅಂದರೆ ನಾವು ಮುಂದೆ ದಡಿಕೆ ಬಂತು, ಅದಕ್ಕೆ ನಮ್ಮ ಫ್ರೆಂಡ್ ಸ್ಲೋ ಮಾಡ್ತಿದ್ದ ಗಾಡಿ. ಈ ಹೈವೇ ಮೇಲೆ ಹೋಗ್ತಾ ಇದ್ರೆ ಸೂಪರ್ಸ್ ಬೈಕ್ ಮತ್ತು ಸೂಪರ್ಸ್ ಕಾರ್ಗಳನ್ನು ನೋಡೋದಾಗುತ್ತೆ. ಎಂತ ಮಜಾ ಅಲ್ಲ. ನಮಗೆ ಇಳಿಸ್ಕೊಂಡ್ಬಿಟ್ಟು ಅವನು ಹೊರಟ. ನಾವು ಕೂಡ ನಮ್ಮ ಹಾಸ್ಟೆಲ್ ಹೊಂಟ್ವಿ. ಹಾಗೆ ಹಾಸ್ಟೆಲ್ ಒಳಗಡೆ ಬಂದೆ. ನಮ್ಮ ಫ್ರೆಂಡ್ ನೋಡಿದ್ರೆ ಬ್ಲಾಗ್ ಮಾಡೋದು ನೋಡಿ ನಾಚ್ಕೊಳ್ತಾ ತಲೆ ಬೆಗ್ಸ್ಕೊಂಡು ಹೋಗ್ತಾ ಇದ್ದ. ಹೊರಗಡೆ ಹೋಗಿ ಬರೋಷ್ಟಲ್ಲಿ ಹೊಟ್ಟೆ ಹಸ ಹೋಗ್ಬಿಟ್ಟಿತ್ತು. ರೂಮಲ್ಲಿರುವ ತಿನಿಸಿನ ತಿಂದ್ಕೊಂಡು ಅದು ಹೊಟ್ಟೆ ತುಂಬಲಿಲ್ಲ ಅನ್ಕೊಂಡು ಹಾಸ್ಟೆಲ್ ಊಟ ಮಾಡ್ಲಿಕ್ಕೆ ಹೋದ್ವಿ. ಹಾಗೆ ಊಟ ಮಾಡ್ಕೊಂಡು ಕಂಪ್ಯೂಟರ್ ಕ್ಲಾಸ್ಗೆ ಹೋಗ್ಬೇಕಿತ್ತು, ಕಂಪ್ಯೂಟರ್ ಕ್ಲಾಸ್ಗೆ ಹೋದ್ವಿ. ಹಾಗೆ ಕಂಪ್ಯೂಟರ್ ಕ್ಲಾಸ್ ಮುಗಿಸ್ಕೊಂಡು ಸಿಗ್ನೇಚರ್ ಮಾಡ್ಕೊಂಡು ಹಾಸ್ಟೆಲ್ ಕಡೆ ಹೊರಟ್ವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಟಾಟಾ, ಬಾಯ್.